ನಾವು ನಮ್ ಲೈಫೇ ಒಂಥರ ಟೆನ್ಷನ್ ಆಗೋಗ್ಬಿಡಿದೆ, ನಮ್ಗೆ ಬೇಜಾರಾಗೋಗ್ಬಿಟ್ಟಿದೆ. ಈಗ ಟ್ಯಾಕ್ಸಿ ಡ್ರೈವರ್ ಆಗಿ ಇವ್ರು ದುಡಿದ್ರು ದಿನಕ್ಕೆ 1,000-2,000 ದುಡಿತಾರೆ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು, 1,000 ರೂಪಾಯಿ ಉಳಿಸ್ಬೋದು, 1,000 ರೂಪಾಯಿ ಖರ್ಚು ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಬಟ್ ಇವ್ರು ಮಾಡ್ತಿರೋ ಒಂದ್ ಸೇವೆ, ನಾನ್ ದುಡಿತಿದ್ದೀನಿ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು, ಆ ಸೇವೆಲಿ ಇದೀವ, ಬಿಟ್ಬಿಡಿ ನಮ್ಮನ್ನ ನಮ್ ಪಾಠಕ್ ಬದುಕಕ್ ಬಿಡಿ. ಯಾಕೆ ಸುಮ್ನೆ ಇಲ್ದಿರ ಸಲ್ದಿರದ್ ಏನೇನೋ ಹೇಳ್ತೀರಾ? ನಿಮ್ಗೆ ಏನಾದ್ರೂ ಕೇಳಲೇಬೇಕು ಅಂದ್ರೆ ಖಂಡಿತ ಆಶ್ರಮಕ್ ಬನ್ನಿ. ಅದೊಂದು ಡೌಟ್ ಮೇಡಮ್, ನನ್ಗೆ ಯಾವಾಗ್ಲೂ ನೀವು ನೆಗೆಟಿವ್ ಕಮೆಂಟ್ ಅಲ್ಲೆಲ್ಲೋ ಕೂತ್ಕೊಂಡು ಹಾಕೋ ಬದಲು ನೇರವಾಗಿ ಬನ್ನಿ, ಸ್ಪಾಟ್ ಅಲ್ಲೇ ಕೂತ್ಕೊಂಡು ನೋಡಿ, ಹಿಂಗಿದೆ ವಿಚಾರ, ಹಿಂಗಿದೆ 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 ಅಂತ ಎಲ್ಲ ಸಮಾಜಕ್ಕೆ ತೋರಿಸ್ಬೋದಲ್ಲ. ನಿಮ್ಗೆ ಯಾಕೆ ಏಡಿಗಳ ತರ ಅಲ್ಲೆಲ್ಲೋ ಕಮೆಂಟ್ ಹಾಕ್ತೀರಾ? ನಾವ್ ಈ ಕಮೆಂಟ್ಗೆ ಬೇಜಾರಾಗಿರುವಂತ, ನಾವು ಕಮೆಂಟ್ ಬಗ್ಗೆ ಓದೋದಕ್ಕೆ ಪುರ್ಸೋತಿಲ್ಲ ಬಿಡಿ. ಬಟ್ ಯಾಕೆ ಅಂದ್ರೆ ನಮ್ಮಲ್ಲೇ 1000 ನೋವಿದೆ. ನಾವೇ ಒಂದ್ ದಿವಸ ಕೂತ್ಕೊಂಡು ಜೊತೆಲಿ ಊಟ ಮಾಡಕ್ಕೂ ಪುರ್ಸೋತಿರಲ್ಲ. ದಿನ ಪೂರ್ತಿ ಹಾಸ್ಪಿಟಲ್, ಮನೆ, ನಮ್ಮ ಅನಾರೋಗ್ಯಗಳು 1000 ಇದೆ. ಬೆಳಗ್ಗೆ ಇದ್ದಾಗಿಂದ ಅವ್ರ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಟ್ಯಾಬ್ಲೆಟ್ಸ್ ತಗೊಂಡ್ರ ಬಿಟ್ವಾ ಅದೆಲ್ಲ ಯಾವ್ರಿಗೆ ಕಾಣಲ್ಲ. ನಾವ್ ಮಾಡ್ತಿರೋ ಸೇವೆ ನಿಮಗ್ ಕಾಣ್ತಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಿರೋ ಕೆಲ್ಸಗಳು, ಎಷ್ಟೋ ದಿನಗಳು ಅಡ್ಮಿಟ್ ಆಗಿರೋರು ಇದಾರೆ, ಎಷ್ಟೋ ಆಗಲ್ಲ ಮಂಜು ಅಂತ ಕುಗ್ಗೋರ್ ಇದಾರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 8 ಅವರ್ ನಿದ್ದೆ ಮಾಡ್ಬೇಕು. ಈ ಮನುಷ್ಯ ಮಾಡೋದು 2-3 ಅವರ್ ಸಾಕ? ಯಾರಿಗೋಸ್ಕರ ಮಾಡ್ಬೇಕು? ನೀವೇನೋ ಒಂದ್ ಒಳ್ಳೆ ಸೇವೆಗೋಸ್ಕರ ಮಾಡ್ತೀವಿ. ನಂಬಲ್ಲ ಮೇಡಮ್, ನನ್ 3 ಅವರ್ ಯಾರು ನಂಬಲ್ಲ. ಇದು ಹೇಳಿದ್ರೆ ಇದು ಪಬ್ಲಿಸಿಟಿಗೆ ಅನ್ಕೊಂಡ್ ಬರ್ತಾರೆ. ಇದನ್ನ 4 ಅವರ್ ಮಲಗಿದೆ ದೊಡ್ಡ ವಿಷಯ. ನಾನು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತೀನಿ. 12 ಗಂಟೆಗೆ ಬಂದು ಮಲಗಿದ್ ಮತ್ತೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ನನ್ ಬೆಡ್ಡಲ್ಲಿ ಇದ್ರು ನಂಗೆ ನಿದ್ದೆ ಬಂದಿರಲ್ಲ. ಬೆಳಿಗ್ಗೆ 1000 ಟೆನ್ಷನ್ಸು, ಆ ಹುಷಾರಿಲ್ದಿರೋರು, ಆ BP, ಆ ಶುಗರು, ಆ HIV, ಆ ಏನೇನೋ ಹೇಳಕ್ಕಾಗಲ್ಲ. ಅದು ನರಕ ಯಾತನೆ. HIV ಇದ್ದವರು ಎಲ್ಲ ಇದಾರೆ ಮೇಡಮ್. ನರಕ ಯಾತನೆ ಹೇಳ್ತಿಲ್ವಾ? ಮೇಲೆಲ್ಲೋ ನರಕ ಇದೆ ಅಂತ ಯಾವನೋ ಹೇಳ್ದಂತೆ, ನನಗೆ ಗೊತ್ತಿಲ್ಲ ಅದು. ನಾನು ಕೆಳಗಡೆನೆ ನೋಡ್ತಾ ಇದೀನಿ ನರಕನ. ಅವ್ರು ನೋಡೋದ್ ನಾವು ಅನುಭವಿಸ್ತೀವಿ. ಕಾರಣ ಏನ್ ಗೊತ್ತಾ? ನಾವು ಒಂಚೂರು ಕಷ್ಟ ಬಿದ್ರಲ್ಲಿ ಎಷ್ಟೋ ಜನಕ್ಕೆ ಒಂದಷ್ಟು ಊಟ ಸಿಗುತ್ತೆ, ಬಟ್ಟೆ ಸಿಗುತ್ತೆ. ಸಾಯೋವರ್ಗ ಬೀದಿಯಲ್ಲಿ ಕೊಳತು ಸಾಯೋ ಬದಲು ಕೊನೆ ಪಕ್ಷ ನೆಮ್ಮದಿಯಾಗಿ ಇಲ್ಲಿ ಸಾಯ್ತಾರೆ. ಕೊನೆದಾಗ ನಾವು ಅವ್ರಿಗೆ ಮುಕ್ತಿ ಕೂಡ ಕೊಟ್ಟಿದೀವಿ. ನೀವು ನಂಬ್ತೀರಾ? ಎಷ್ಟೋ ಜನ ತಂದೆ ತಾಯಿಗೆ ಸಾಯುವಾಗ ಕೊನೆಗಳಿಗೆ ನೀರ್ ಬಿಡಕ್ಕೆ ಹೋಗ್ತಾ ಇರಲ್ಲ. ನಾವ್ ಎಷ್ಟೋ ಜನರು ಆಸೆಗಳನ್ನ ಈಡೇರಿಸ್ತೀವಿ, ಅವ್ರ ಬಾಯಿಗೆ ನೀರ್ ಬಿಟ್ಟಿದೀವಿ, ಅವ್ರ ಕೊನೆ ಭಾವನೆಗಳನ್ನ ಕೇಳಿದೀವಿ, ಅವ್ರ ಕೊನೆಯ ಪ್ರೀತಿ ಮಾತುಗಳನ್ನ ಕೇಳಿದಾಗ ನಿಮ್ಗೆ ಅದ್ ಗೊತ್ತಿಲ್ಲ, ಅದು ಫೀಲೇ ಬೇರೆ ಇರುತ್ತೆ ಮೇಡಮ್. ಅವ್ರ ಕೊನೆದಾಗಿ ಒಂದ್ ಬೀಡಿ ಬೇಕು ಅಂತನೋ, ಅಥವಾ ಏನೋ ತಿನ್ಬೇಕು ಅಂತನೋ, ಅಥವಾ ನೀನು ನನ್ ಬಾಯಿಗೆ ಒಂದ್ ಲೋಟ ನೀರ್ ಬಿಡಪ್ಪ ಅಂತ ಕೇಳಿದಾಗ ಸಾರ್ಥಕ ಅನ್ಸುತ್ತೆ ಜೀವನ ನಮ್ದು. ಯಾವನೋ ಮಗ ಹುಟ್ಟಿ ಮಗಳಿರ್ತಾರೆ, ಮಕ್ಳಿದ್ರು ಅವ್ರಿಗೆ ಸಿಗ್ದಿರೋಂತ ಭಾಗ್ಯ ನಮಗ್ ಸಿಕ್ಕಿದಾಗ, ಅವ್ರು ನಮ್ಮ ಮಡ್ಲಲ್ಲಿ ಸತ್ತಾಗ ನಮ್ಗೆ ಸತ್ತ ಅಂತ ಬೇಜಾರ್ ಪಟ್ಕೊಳ್ಳೋದಕ್ಕಿಂತ ದೇವ್ರ ಹತ್ರ ಹೇಳೋದಿಷ್ಟೇ, ಮತ್ತೆ ಒಂದು ಜನ್ಮ ಇದ್ರೆ ಈ ಅಪ್ಪನಿಗೆ ಮತ್ತೆ ಮನುಷ್ಯನ ಜನ್ಮದಲ್ಲಿ ಹುಟ್ಟಿಸ್ಬೇಡ ಅಂತ. ನಾನು ಪ್ರತಿದಿನ ಪೂಜೆ ಮಾಡುವ ಕೇಳ್ಕೊಳ್ಳೋದಿಷ್ಟೇ, ಮನುಷ್ಯ ಜನ್ಮದ ಅವಶ್ಯಕತೆ ನನಗಿಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ಮನುಷ್ಯನಷ್ಟು ಕ್ರೂರಿ, ಮನುಷ್ಯನಷ್ಟು ದರಿದ್ರ, ಮನುಷ್ಯನಷ್ಟು ವರ್ಸ್ಟ್ ಈ ಭೂಮಿ ಮೇಲೆ ಯಾವ ಕ್ರಿಮಿಕೀಟನೂ ಇಲ್ಲ. ಇದನ್ನ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ಯಾಕೆ ಇದನ್ನ ನಾನು ಹೇಳ್ತಾ ಇದೀನಿ ಅಂದ್ರೆ, ನನ್ನ ಅನುಭವದ ಮಾತುಗಳು ಈ ತರ ನನ್ನ ಬಾಯಲ್ಲಿ ಹೇಳಿಸ್ತಾ ಇದೆ. ಹಂಗನ್ಬಿಟ್ಟು ಈ ಪ್ರಪಂಚದಲ್ಲಿ ಒಳ್ಳೆಯವರೇ ಇಲ್ಲ, ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಲ್ಲ. ಆ ಕೆಟ್ಟ ಹುಳಗಳು ಒಳ್ಳೆ ಹುಳಗಳನ್ನು, ಅಂದ್ರೆ ಒಳ್ಳೆಯವ್ರನ್ನು ಕೂಡ ಹಾಳು ಮಾಡ್ಬಿಡ್ತಾರೆ. ಈಗ ಸಹಾಯ ನೀವು ಮಾಡ್ಬೇಕಂತ ಅನ್ಕೊಂಡಿರ್ತೀರಾ ಯೋಗೇಶ್ಗೆ, ನಿಮ್ಮ ಹತ್ರ ಬಂದು ನೆಗೆಟಿವ್ ಹೇಳ್ಬಿಡೋದು. ಹೇಳ್ತಾರೆ. ಇವತ್ ಯಾರೋ ನಮ್ಗೆ ಸಹಾಯ ಮಾಡಕ್ ಬಂದಾಗ ಅವ್ರಿಗೆ ಅಡ್ರೆಸ್ ಏನೋ ಗೊತ್ತಾಗಿರಲ್ಲ, ಅಥವಾ ಅಲ್ಲಿ ಕೊಡ್ಬೇಕಂತ ಅನ್ಸಿರುತ್ತೆ. ಸರ್ ಯೋಗೇಶ್ ಹತ್ರ ಹೋಗ್ತಾ ಇದೀನಿ, ಅಲ್ಲಿ ಯಾಕ್ರೆ ಹೋಗ್ತೀರಾ? ಸರ್ಕಾರದ್ದೆಲ್ಲ ಬರುತ್ತೆ. ಈಗ 5 ಕಾರಲ್ಲಿ ಬಂದಿದೆ ಅಂದ್ರೆ ಎಲ್ಲರೂ 55,000 ಕೊಟ್ಟೋಗಿದಾರೆ ಅಂತ ಕ್ಯಾಲ್ಕುಲೇಷನ್ ಹಾಕುವಂತ ಜನಗಳ ಜೊತೆ ಬದುಕ್ತಾ ಇದೀವಿ ನಾವು. 5 ಕಾರ್ ನಮ್ಮ ಆಶ್ರಮದ ಮುಂದೆ ನಿಂತಿದ್ರೆ ಯೋಗೇಶ್ 50-55 ಇವರೇ ಹೇಳಿದ್ರು, MLA ಯಾರೋ ಬಂದಿದ್ರು, ಅವ್ರು ಕೊಟ್ಟಿರ್ಬೋದಲ್ಲ, ಆ ಊಹೆ ಇರುತ್ತೆ. ಬಂದಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಂದವರೆಲ್ಲ ದುಡ್ಡು ಕೊಡಕ್ಕೆ ಬಂದವರೆಲ್ಲ ದುಡ್ಡು ಕೊಡಕ್ಕೆ ಬರಲ್ಲ. ಬಂದವರೆಲ್ಲ ಸಹಾಯ ಮಾಡೋ ಉದ್ದೇಶನೂ ಇರಲ್ಲ. ಸಾಕಷ್ಟು ಜನ ಬಂದವರಲ್ಲಿ ನಮ್ಮ ಅಪ್ಪನ್ ಸೇರ್ಸ್ಕೊಂಡವ್ರು ಬಂದಿರ್ತಾರೆ, ನಮ್ಮ ಅಮ್ಮನ್ ಸೇರ್ಸ್ಕೊಂಡವ್ರು ಇರ್ತಾರೆ. ಅರ್ಥ ಆಗ್ತಿದ್ಯಾ? ಈ ಸಮಾಜದಲ್ಲಿ ಹಂಗನ್ಬಿಟ್ಟು ಸಹಾಯ ಮಾಡೋರು ಇಲ್ದೆ ಈ ಸೇವೆ ನಡೀತಿಲ್ಲ. ಸಹಾಯ ಮಾಡೋರು ಲಕ್ಷಾಂತರ ಜನ ಇದಾರೆ, ಅವ್ರ ಕಣ್ಣಿಗೆ ನಾವು ಬೀಳ್ಬೇಕಷ್ಟೇ. ಸೊ ಅವ್ರ ಕಣ್ಣಿಗೆ ಬೀಳ್ಬೇಕಂದ್ರೆ ನಿಮ್ಮಂತ ಮಾಧ್ಯಮಗಳು ನಮ್ಮಂತವ್ರನ್ನ ತೋರಿಸ್ಬೇಕು, ಅವರಿಂದ ನಮ್ಗೊಂದಷ್ಟು ಸಹಕಾರ ಸಿಗ್ಬೇಕು.